ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು 5ನೇ ದಿನ ಕಾತ್ಯಾಯನಿ ರೂಪ. ಈ ದುರ್ಗೆಯ ಒಂದು ರೌದ್ರ ರೂಪವನ್ನು ಅನಿಸ್ತೀವಿ. ಸಿಂಹ ವಾಹಿನಿಯಾಗಿ ಬರುವಂಥದ್ದು. ಮಹತ್ವ ಏನಂತಂದರೆ ವ್ಯಕ್ತಿನ ಅವಳು ಮನ ಮಾಡ್ತಾಳೆ ಅಂತ ಅರ್ಥ. ಅಂದರೆ ನಮ್ಮ ಎಲ್ಲ ನೆಗೆಟಿವ್ ಎನರ್ಜಿನ ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಅಂತ. ಅದಕ್ಕೋಸ್ಕರ ಇವತ್ತು ಮಾಡುವಂಥ ಪೂಜೆ, ದುರ್ಗಾ ಸ್ತುತಿಯನ್ನು ಮಾಡ್ತಾ ಹೋಗುವಂಥದ್ದು, ಏನೇನು ಮತ್ತು ವಿಚಾರ ಎಷ್ಟು ಮಾಡ್ತೀರಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಅಥವಾ ನೆಗೆಟಿವ್ ಎನರ್ಜಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆ ದೇವಿ ನಮಗೆ ನೆಮ್ಮದಿ ಶಾಂತಿನ ಕೊಟ್ಟು ಕಾಪಾಡ್ತಾರೆ ಅನ್ನುವಂಥ ಅರ್ಥ ಬರುತ್ತೆ. ಯಾ ದೇವಿ ಸರ್ವಭೌಮೇಶು ಮಾ ಕಾತ್ಯಾಯನಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಅಂತ ಹೇಳ್ತಾರೆ. ಸೊ ನೀವು ಮಂತ್ರ ಜಪ ಮಾಡ್ತಾ ಹೋದ್ರೆ ಎಷ್ಟು ಮಾಡಿದ್ದೀರಾ ಅಷ್ಟು ಒಳ್ಳೇದಾಗ್ತದೆ ಹೋಗುತ್ತೆ. ಹಾಗೆಯೇ ಆಜ್ಞಾ ಚಕ್ರ ಎನರ್ಜೈಸ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಆಜ್ಞಾ ಚಕ್ರ ಹಣೆಯ ಮಧ್ಯಭಾಗ, ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಜಪಾನ ಮಾಡ್ತಾ ಹೋಗೋದ್ರಿಂದ ನಮ್ಮೊಂದು ಇಂಟ್ಯೂಷನ್ ಡೆವಲಪ್ ಆಗುತ್ತೆ. ಅಂದರೆ ಈಗ ಶತ್ರು ವಿನಾಶ ಅನ್ನೋ ಒಂದು ಕಾನ್ಸೆಪ್ಟ್ ಅಂತ. ಸೊ ಹಾಗಾಗಿ ನಮಗೆ ಎಲ್ಲಿ ಹೋಗಬಾರ್ದು, ಏನು ಮಾಡಬಾರ್ದು, ಆ ಇಂಟ್ಯೂಷನ್ ಡೆವಲಪ್ ಆಗಲಿ ಕೂಡ ಇವತ್ತಿನ ದಿನ ಒಂದು ಮಹತ್ವದ ದಿನ ಆಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ಪೂಜೆ ಮಾಡಿ ಆ ದೇವಿ ಅನುಗ್ರಹ ಎಲ್ರಿಗೂ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ. ನಮಸ್ಕಾರ.